ವೆಲ್ಕಮ್ ಟು ಗೀತಾಸವಿರುಚಿ. ಇವತ್ತಿನ ವಿಡಿಯೋದಲ್ಲಿ ತಂದೂರಿ ಬಟರ್ ನಾನ್ ಹೇಗೆ ಮಾಡಬೇಕು ಅಂತ ತೋರಿಸ್ತೀನಿ. ಈ ರೆಸ್ಟೋರೆಂಟ್ಗಳಲ್ಲಿ ಡಾಬಾಗಳಲ್ಲೆಲ್ಲ ತಂದೂರಿ ಯೂಸ್ ಮಾಡ್ಕೊಬಿಟ್ಟು ಈ ಬಟರ್ ನಾನ್ ರೆಡಿ ಮಾಡ್ತಾರೆ. ಆದರೆ ಮನೆಯಲ್ಲಿ ತವಾ ಮೇಲೆ ತುಂಬ ಈಸಿಯಾಗಿ ಈ ಬಟರ್ ನಾನ್ ಹೇಗೆ ಮಾಡ್ಕೋಬೇಕು ಅಂತ ನಾನು ತೋರಿಸ್ತೀನಿ. ನಾನು ಹೇಳೋ ಪ್ರೊಸೀಜರ್ನ ಫಾಲೋ ಮಾಡಿ, ತುಂಬ ಚೆನ್ನಾಗಿ ಬರುತ್ತೆ. ಈ ಬಟರ್ ನಾನ್ಗೆ ಯಾವುದೇ ಥರದ ಕರ್ರಿ ಆದರೂ ತುಂಬ ಟೇಸ್ಟಿಯಾಗಿರುತ್ತೆ. ನಮ್ಮ ಚಾನಲಲ್ಲಿ ಕರ್ರೀಸ್ ರೆಸಿಪಿ ಪ್ಲೇಲಿಸ್ಟ್ ಇದೆ, ದಯವಿಟ್ಟು ಒಂದು ಸರಿ ಚೆಕ್ ಮಾಡಿಕೊಂಡು ಫಾಲೋ ಮಾಡ್ಕೊಳ್ಳಿ. ಈ ಥರ ಬಟರ್ ನಾನ್ ಮನೆಯಲ್ಲಿ ಬಿಸಿ ಬಿಸಿಯಾಗಿ ಮಾಡ್ಕೊಂಡು ತಿಂತಾ ಇದ್ದರೆ ಆಹಾ, ಬಾಯಿಗೂ ಖುಷಿ, ಹೊಟ್ಟೆಗೂ ಖುಷಿ, ಹಾಗೆ ಮನಸ್ಸಿಗೂ ಖುಷಿ ಅಲ್ವಾ? ಈ ವಿಡಿಯೋ ನೋಡೋಕ್ಕಿಂತ ಮುಂಚೆ ನೀವಿನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ನ ಕ್ಲಿಕ್ ಮಾಡ್ಕೊಳ್ಳಿ. ನಾನು ಹಾಕೋ ಎಲ್ಲ ವೀಡಿಯೋಸು ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಈಗ ಈ ಬಟರ್ ನಾನ್ ಹೇಗೆ ಮಾಡ್ಕೋಬೇಕು ಅಂತ ತೋರಿಸ್ತೀನಿ, ಬನ್ನಿ. ಫಸ್ಟ್ಗೆ ಒಂದು ಬೌಲಲ್ಲಿ 1.5 ಕಪ್ಪಷ್ಟು ಮೈದಾ ಹಿಟ್ಟು ಹಾಕ್ಕೊತಿದ್ದೀನಿ. ಇದಕ್ಕೆ ಅರ್ಧ ಸ್ಪೂನಷ್ಟು ಉಪ್ಪು ಹಾಕ್ಕೊತಿದ್ದೀನಿ, ಅರ್ಧ ಸ್ಪೂನಷ್ಟು ಸಕ್ಕರೆ, ಒಂದು 4ರಿಂದ 5 ಸ್ಪೂನಷ್ಟು ಮೊಸರು, ಅರ್ಧ ಸ್ಪೂನಷ್ಟು ಅಡುಗೆ ಸೋಡಾ ಹಾಕ್ಕೊತಿದ್ದೀನಿ. ಇದರಲ್ಲಿ ಅಡುಗೆ ಸೋಡಾ ತುಂಬ ಇಂಪಾರ್ಟೆಂಟು. ಈಗ ಈ ಎಲ್ಲ ಇಂಗ್ರೀಡಿಯೆಂಟ್ಸ್ನ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕಲಿಸ್ಕೋಬೇಕು. ಫಸ್ಟಿಗೆ ಇದು ಎಲ್ಲ ಮಿಕ್ಸ್ ಆಗೋ ಥರ ಮಿಕ್ಸ್ ಮಾಡ್ಕೋಬೇಕು. ಆಮೇಲೆ ಸ್ವಲ್ಪ ನೀರು ಹಾಕ್ಕೊಂಡು ಹಿಟ್ಟು ರೆಡಿ ಮಾಡ್ಕೋಬೇಕು. ಈ ಹಿಟ್ಟು ಯಾವ ಹದಕ್ಕೆ ಇರಬೇಕು ಅಂದರೆ ಚಪಾತಿ ಹಿಟ್ಟಿನಕಿನ್ನ ಸ್ವಲ್ಪ ಜಾಸ್ತಿ ಮೆತ್ತಗಿರಬೇಕು. ನೋಡಿ, ಎಲ್ಲ ಇದಕ್ಕೆ ಎಷ್ಟು ಬೇಕಷ್ಟು ನೀರು ಹಾಕ್ಕೊಂಡು ಹಿಟ್ಟು ರೆಡಿ ಮಾಡ್ಕೋಬೇಕು. ಹಿಟ್ಟು ರೆಡಿ ಮಾಡಿಕೊಂಡು ಸ್ವಲ್ಪ ಈ ಥರ ನಾದ್ಕೋಬೇಕು. ಒಂದು 5ರಿಂದ 8 ನಿಮಿಷದವರೆಗೂ ಈ ಥರ ಸ್ವಲ್ಪ ನಾದ್ಕೊಂಡ್ರೆ ಸಾಫ್ಟಾಗಿ ಬರುತ್ತೆ ನಾನು. ನೋಡಿ, ಈ ಥರ ಎಲ್ಲ ಸ್ವಲ್ಪ ಮೆತ್ತಗಿರಬೇಕು ಹಿಟ್ಟು. ಸ್ಟಿಕ್ಕಿ ಆಗಿದ್ದರೆ ನಾನ್ಸ್ ತುಂಬ ಚೆನ್ನಾಗಿ ಬರುತ್ತೆ. ಸ್ವಲ್ಪ ಆಯಿಲ್ ಹಾಕ್ಕೊಂಡು ಮತ್ತೆ ಸ್ವಲ್ಪ ನಾದ್ಕೋಬೇಕು ಇದನ್ನು ನೀವು ಎಷ್ಟು ಚೆನ್ನಾಗಿ ನಾದ್ಕೊಂಡ್ರೆ ನಾನ್ಸ್ ಎಲ್ಲ ಅಷ್ಟು ಸಾಫ್ಟಾಗಿ ಬರುತ್ತೆ. ನೋಡಿ, ಈ ಥರ ಎಲ್ಲ ಚೆನ್ನಾಗಿ ನಾದ್ಕೊಂಡ್ಮೇಲೆ ಆವಾಗಲೇ ನಿಮಗೆ ಹಿಟ್ಟು ಕಾಣಿಸ್ತಾ ಇರಬೇಕು ಎಷ್ಟು ಸಾಫ್ಟಾಗಿ ಆಗಿದೆ. ಈಗ ಇದನ್ನೆಲ್ಲ ಚಿಕ್ಕ ಚಿಕ್ಕ ಉಂಡೆಗಳು ಮಾಡ್ಕೊತೀನಿ. ಸ್ವಲ್ಪ ಕೈಗೆ ಎಣ್ಣೆ ಹಚ್ಕೊಂಡು ಎಲ್ಲ ಉಂಡೆಗಳನ್ನ ರೆಡಿ ಮಾಡ್ಕೋಬೇಕು. ಫಸ್ಟ್ಗೆ ಈ ಥರ ಉಂಡೆಗಳೆಲ್ಲ ರೆಡಿ ಮಾಡಿಟ್ಕೊಂಡ್ರೆ ಮಾಡಲಿಕ್ಕೆ ತುಂಬ ಈಸಿ ಆಗುತ್ತೆ. ನೋಡಿ, ನಾನು ತೊಗೊಂಡಿರೋ ಹಿಟ್ಟಿಗೆ 5 ನಾನ್ಸ್ ರೆಡಿ ಆಗಿದೆ. ಈಗ ಇದನ್ನೆಲ್ಲ ಒಂದು ಪ್ಲೇಟಲ್ಲಿ ಮೈದಾ ಹಿಟ್ಟು ಹಾಕ್ಕೊಂಡು ಸ್ವಲ್ಪ ಡಸ್ಟಿಂಗ್ ಮಾಡ್ಕೊತೀನಿ. ಇದನ್ನೆಲ್ಲ ಸ್ವಲ್ಪ ಚೆನ್ನಾಗಿ ಕೋಟ್ ಮಾಡ್ಕೊಂಡ್ಬಿಟ್ಟು ಎಲ್ಲ ಉಂಡೆಗಳನ್ನ ಈ ಥರ ಮಾಡಿ ಇಟ್ಕೋಬೇಕು, ಇಲ್ಲಾಂದರೆ ಅಂಟ್ಕೊಳ್ಳುತ್ತೆ. ಈ ಥರ ಡಸ್ಟಿಂಗ್ ಮಾಡ್ಕೊಳ್ಳೋದ್ರಿಂದ ಹಿಟ್ಟು ಅಂಟ್ಕೊಳ್ಳಾರ್ದಂಗೆ ಚೆನ್ನಾಗಿ ಹಾಗೆ ಇರುತ್ತೆ. ನೋಡಿ, ಈ ಥರ ಹಿಟ್ಟೆಲ್ಲ ಸ್ವಲ್ಪ ಇದಕ್ಕೆ ಕೋಟಿಂಗ್ ಮಾಡ್ಕೊಂಡ್ಬಿಟ್ಟು ಈಗ ಇದನ್ನು ಹಸಿ ಬಟ್ಟೆನ ಸ್ವಲ್ಪ ಈ ಥರ ಕ್ಲೋಸ್ ಮಾಡಿ ಕವರ್ ಮಾಡಿ ಇಡಬೇಕು. ಇದು ತುಂಬ ಇಂಪಾರ್ಟೆಂಟ್ ಸ್ಟೆಪ್ ಇದು. ಇದನ್ನು ಅರ್ಧ ಗಂಟೆವರೆಗೂ ಕ್ಲೋಸ್ ಮಾಡಿ ಇಟ್ಕೋಬೇಕು. ಆವಾಗಲೇ ನಾನ್ಸ್ ತುಂಬ ಚೆನ್ನಾಗಿ ಫ್ಲಫಿಯಾಗಿ ಬರುತ್ತೆ. ನೋಡಿ, ಅರ್ಧ ಗಂಟೆ ಆದಮೇಲೆ ಈ ಉಂಡೆಗಳೆಲ್ಲ ಎಷ್ಟು ಚೆನ್ನಾಗಿ ಫ್ಲಫಿಯಾಗಿ ಉಬ್ಕೊಂಡಿದೆ ನೋಡಿ. ಈ ಥರ ಉಬ್ಕೊಂಡ್ರೆ ನಾನ್ಸ್ ತುಂಬ ಸಾಫ್ಟಾಗಿ ಬರುತ್ತೆ. ಈಗ ಇದನ್ನು ನಾನ್ಸ್ ಹೇಗೆ ಮಾಡ್ಕೋಬೇಕು ಅಂತ ತೋರಿಸ್ತೀನಿ. ಸ್ವಲ್ಪ ಹಿಟ್ಟು ಹಾಕ್ಕೊಂಡ್ಬಿಟ್ಟು ಈ ಥರ ಸ್ಪ್ರೆಡ್ ಮಾಡ್ಕೋಬೇಕು. ಈಗ 2 ಕೈಯಲ್ಲಿ ಆ ಕಡೆಯಿಂದ ಈ ಕಡೆ ಈ ಥರ ಸ್ವಲ್ಪ ಫ್ಲಿಪ್ ಮಾಡ್ಕೊತ ನಾನ್ಸ್ನ ಸ್ಪ್ರೆಡ್ ಮಾಡ್ಕೋಬೇಕು. ನೋಡಿ, ಈ ಥರ ಮಾಡ್ಕೊತ ಹೋಗ್ತಾ ಇದ್ದರೆ ನಾನ್ಸ್ ಸ್ಪ್ರೆಡ್ ಆಗ್ತಾ ಇಷ್ಟು ಅಗಲ ಆಗಿದೆ ನೋಡಿ. ನೋಡಿ, ಈ ಥರ ಮಾಡಿಕೊಂಡ್ರೆ ಈಗ ಇದು ರೌಂಡ್ ಇದೆ ಅಲ್ವಾ, ನಾನ್ ಶೇಪ್ ಕೊಡೋಗೋಸ್ಕರ ಸ್ವಲ್ಪ ಈ ಥರ ಜಗ್ಕೊತೀನಿ. ಈಗ ಇದಕ್ಕೆ ಸ್ವಲ್ಪ ನೀರು ಚಿಮ್ಮಿಸ್ಕೊಂಡು ಹಸಿ ಮಾಡ್ಕೋಬೇಕು. ಒಂದು ಸೈಡ್ ಮಾತ್ರ ಸ್ವಲ್ಪ ನೀರು ಹಾಕ್ಕೋಬೇಕು. ಈ ಥರ ಸ್ವಲ್ಪ ಲೈಟಾಗಿ ಒದ್ದೆ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ನೋಡಿ, ಕಂಪ್ಲೀಟಾಗಿ ಸ್ವಲ್ಪ ಈ ಥರ ನೀರು ಹಾಕ್ಕೋಬೇಕು. ಈಗ ಹಂಚು ಚೆನ್ನಾಗಿ ಬಿಸಿ ಇದ್ದಾಗೇ ನಾವು ರೆಡಿ ಮಾಡ್ಕೊಂಡಿರೋ ನಾನ್ ಇದ್ರ ಮೇಲೆ ಹಾಕ್ಕೋಬೇಕು. ನೋಡಿ, ಈ ಥರ ಹಾಕಿದ ತಕ್ಷಣ ಎಲ್ಲ ಮೇಲೆ ಗುಳ್ಳೆ ಬರುತ್ತಲ್ವ, ಆವಾಗ ಈ ಥರ ಹಂಚನ್ನ ರಿವರ್ಸ್ ಮಾಡ್ಕೊಂಡ್ಬಿಟ್ಟು ಡೈರೆಕ್ಟ್ ಫ್ಲೇಮ್ಗೆ ಇಟ್ಕೊಂಡು ಬೇಯಿಸ್ಕೋಬೇಕು. ನೋಡಿ, ಈ ಥರ ಬೇಯಿಸ್ಕೊಂಡ್ರೆ 2 ಸೈಡೂ ಚೆನ್ನಾಗಿ ಬೆಂದುಬಿಡುತ್ತೆ. ನೋಡಿದರೆ ನಾನು ಎಷ್ಟು ಚೆನ್ನಾಗಿ ರೆಡಿ ಆಗಿದೆ ಅಲ್ವಾ. ಈಗ ಇದು ಹಂಚಿನ ಮೇಲೆ ಇರುವಾಗ ಬಿಸಿ ಇರುವಾಗಲೇ ಸ್ವಲ್ಪ ಮೆಲ್ಟೆಡ್ ಬಟರ್ ಹಾಕ್ಕೊತಿದ್ದೀನಿ. ನೀವು ಬೇಕಿದ್ರೆ ತುಪ್ಪ ಆದರೂ ಹಾಕೋಬೋದು, ಇಲ್ಲ ಬೆಣ್ಣೆ ಆದರೂ ಹಾಕೋಬೋದು. ಈ ಮೆಲ್ಟೆಡ್ ಬಟರ್ ಬಿಸಿ ಇರುವಾಗೇ ಹಾಕಿದ್ರೇ ಸಾಫ್ಟಾಗಿ ಆಗುತ್ತೆ ನಾನು. ನೋಡಿ, ಈ ಥರ ಎಲ್ಲ ಹಚ್ಕೊಂಡ್ರೆ ತುಂಬ ಚೆನ್ನಾಗಾಗುತ್ತೆ. ನೋಡಿ, ಹಿಂದ್ಗಡೆನೂ ಎಷ್ಟು ಚೆನ್ನಾಗಿ ಬೆಂದಿದೆ ನೋಡಿ. ಈಗ ಇದನ್ನೆಲ್ಲ ಒಂದು ಸೈಡಿಗೆ ತಗೊತೀನಿ. ಈಗ ನಿಮಗೆ
ಕೈಯಿಂದ ಮಾಡ್ಕೊಳ್ಳೋಕೆ ಬರಲಿಲ್ಲ ಅಂದರೆ ಈ ಥರ ಆದರೂ ತಿಕ್ಕೊಂಡ್ಬಿಟ್ಟು ಮಾಡ್ಕೋಬೋದು. ಈ ಥರನೂ ಒಂದು ಮೆಥಡ್ ತೋರಿಸ್ತೀನಿ ನಿಮಗೆ. ನೋಡಿ, ಈ ಹಿಟ್ಟೆಲ್ಲ ಈ ಥರ ಸ್ವಲ್ಪ ಚಪಾತಿ ಥರ ತಿಕ್ಕೋಬೇಕು. ಈಗ ಇದು ಸ್ವಲ್ಪ ಜಗ್ಗಿದ್ರೆ ನಾನ್ ಶೇಪಲ್ಲಿ ಬರುತ್ತೆ. ಇದ್ರ ಮೇಲೆ ಸ್ವಲ್ಪ ನೀರು ಹಚ್ಕೊತೀನಿ. ಸ್ವಲ್ಪ ನೀರು ಸಿಡಿಸ್ಕೊಂಡು ಹೀಗೆಲ್ಲ ಸ್ಪ್ರೆಡ್ ಮಾಡ್ಕೋಬೇಕು. ಕಂಪ್ಲೀಟಾಗಿ ಸ್ಪ್ರೆಡ್ ಮಾಡಿಕೊಂಡು ಬಿಸಿ ಬಿಸಿ ಹಂಚಿನ ಮೇಲೆ ಇದು ಎಲ್ಲ ಹಾಕ್ಬಿಡ್ಬೇಕು. ಈ ಥರ ಹಸಿ ಇರೋದನ್ನು ಹಂಚಿನ ಮೇಲೆ ಬರೋ ಥರ ಹಾಕಿದರೆ ಅಂಟ್ಕೊಳ್ಳುತ್ತೆ. ನೋಡಿ, ಸ್ವಲ್ಪ ಈ ಥರ ಗುಳ್ಳೆ ಗುಳ್ಳೆ ಬಂದ ತಕ್ಷಣ ಈ ಪ್ಯಾನ್ನ ರಿವರ್ಸ್ ಮಾಡ್ಕೊಂಡ್ಬಿಟ್ಟು ಡೈರೆಕ್ಟ್ ಫ್ಲೇಮಲ್ಲಿ ಬೇಯಿಸ್ಕೋಬೇಕು. ನೋಡಿ, ಈ ಥರ ಡೈರೆಕ್ಟಾಗಿ ಫ್ಲೇಮಲ್ಲೇ ಬೇಯಿಸ್ಕೊಂಡ್ರೆ ಚೆನ್ನಾಗಿ ಬೆಂದ್ಬಿಡುತ್ತೆ. ನಿಮಗೆ ಹಿಟ್ಟಿಟ್ಟು ಅನ್ಸ್ಲಾರ್ದಂಗೆ ಕರೆಕ್ಟಾಗಿ ಬೆಂದ್ಬಿಡುತ್ತೆ ಇದು. ನೋಡಿ ಎಷ್ಟು ಚೆನ್ನಾಗಾಗಿದೆ ಅಲ್ವಾ. ನಾನು ಮನೆಯಲ್ಲಿ ಎಷ್ಟು ಈಸಿಯಾಗಿ ಈ ತಂದೂರಿ ಬಟರ್ ನಾನ್ ರೆಡಿ ಮಾಡ್ಕೋಬೋದಲ್ವಾ. ಖಂಡಿತ ನೀವು ಮನೇಲಿ ಈ ಥರ ಟ್ರೈ ಮಾಡಿಬಿಟ್ಟು ಹೇಗೆ ಬಂದಿದೆ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ನಮ್ಮ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡ್ಕೊಂಡಿದ್ರೆ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ನ ಕ್ಲಿಕ್ ಮಾಡ್ಕೊಳ್ಳಿ. ನಾನು ಹಾಕೋ ಎಲ್ಲ ವೀಡಿಯೋಸು ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಮತ್ತಷ್ಟು ಒಳ್ಳೊಳ್ಳೆ ರೆಸಿಪಿಗಳೊಂದಿಗೆ ಮತ್ತೆ ಭೇಟಿಯಾಗೋಣ ಫ್ರೆಂಡ್ಸ್. ಥ್ಯಾಂಕ್ ಯು.